ಬಹು ನಿರೀಕ್ಷಿತ ಜಾತಿ ಗಣತಿ ವರದಿ ನಾಳೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಲಿದೆ. ಜಾತಿ ಗಣತಿ ಜಾರಿಗೆ ರಾಜ್ಯ ಸರ್ಕಾರದಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಜಾತಿ ಗಣತಿ ಜಾರಿ ನಿರ್ಧಾರ ಆಗುತ್ತೆ. ವರದಿ ಜಾರಿಗೆ ಅಸ್ತು ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು. ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮತಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಅವರು ಓಕೆ ಮುಂದುವರಿಸಿ ಅಂತಾನು ಹೇಳಿದ್ದಾರೆ. ಈ ವರದಿಯಲ್ಲಿನ ದತ್ತಾಂಶ ಅಧ್ಯಯನಕ್ಕೆ ಸಮಿತಿಯನ್ನು ರಚಿಸಬೇಕೋ ಅಥವಾ ನೇರವಾಗಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಆ ಬಗ್ಗೆ ನಾಳಿನ ಸಚಿವ ಸಂಪುಟದಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ಸಂಪುಟದಲ್ಲಿ ವರದಿಯನ್ನ ಅಂಗೀಕಾರ ಮಾಡುವಂತ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ಕುತೂಹಲ ಮೂಡಿಸ್ತಾ ಇದೆ ಜಾತಿ ಗಣತಿ ಅನುಷ್ಠಾನದ ವಿಚಾರ. ನೋಡಿ, ನಾವು ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡಿಯೇ ತೀರ್ತೀವಿ ಅಂತ ಕಾಂಗ್ರೆಸ್ನವರು ಹೇಳಿದರು. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಸಿದ್ದರಾಮಯ್ಯನವರು ವಾಗ್ದಾನ ಕೊಟ್ಬಿಟ್ಟಿದ್ರು, ಅದಾಗಿದ್ದಾಗಲೇ ಜಾತಿ ಗಣತಿ ವರದಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಸಮಸ್ಯೆಗೇನು ಅಂತ ಅಂದರೆ, ಸ್ವತಃ ಕಾಂಗ್ರೆಸ್ನಲ್ಲೇ ಕೆಲವು ನಾಯಕರುಗಳಿಗೆ, ಸಚಿವರುಗಳಿಗೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಮನಸ್ಸಿಲ್ಲ, ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದರೆ ಸಮಸ್ಯೆ ಆಗಬಹುದು, ಅವರದ್ದೇ ಸಮುದಾಯಕ್ಕೆ ಹಿನ್ನಡೆ ಆಗಬಹುದು. ಆ ಕಾರಣಕ್ಕಾಗಿ ಈಗಿದು ಬೇಕಾ, 2 ವರ್ಷ ಆರಾಮಾಗಿ ಸರ್ಕಾರ ನಡೆಸಿದ್ದೀವಿ, ಮುಂದೆನೂ ಕೂಡ ಆರಾಮಾಗಿರಬೇಕು ಅಂತ ಹೇಳಿದ್ರೆ ಇದೊಂದು ಜೇನುಗೂಡು, ಇದಕ್ಕೆ ನಾವು ಕೈ ಹಾಕೋದು ಬೇಡ, ಯಾಕೆ ಬೇಕು ಈ ರಿಸ್ಕು, ಈ ಹಂತದಲ್ಲಿ ನಮಗೆ ರಿಸ್ಕಿನ ಅವಶ್ಯಕತೆ ಇದೆಯಾ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಕೆಲವರು ಇದು ಬೇಡ ಅಂತ ಅನಿಸುತ್ತೆ ಅಂತ ಹೇಳಿದ್ರೂ ಕೂಡ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಆಯಿತು ಮಾಡಿ ಅಂತ. ಹಾಗಾಗಿ ನಾಳೆ ಸಚಿವ ಸಂಪುಟ ಸಭೆ ಇರೋದ್ರಿಂದ ಅಲ್ಲಿಗೆ ಎಲ್ಲವೂ ಅಂತಿಮವಾಗುವ, ನಿರ್ಧಾರವಾಗುವ ಸಾಧ್ಯತೆಗಳು ಇದೆ. ಆಲ್ಮೋಸ್ಟ್ ನಾಳೆ ಒಪ್ಪಿಗೆ ಸಿಕ್ಬಿಡುತ್ತಾ ಅನ್ನೋದೊಂದು ಪ್ರಶ್ನೆಯೂ ಕೂಡ ಇದೆ. ಹಾಗಾಗಿ ನಾಳೆಗೆ ಸಚಿವ ಸಂಪುಟ ಸಭೆಯತ್ತ ಇದೀಗ ಎಲ್ಲರ ಚಿತ್ತವೂ ಕೂಡ ಇದೆ. ಯಾವ ಥರದೊಂದು ನಿರ್ಧಾರವನ್ನು ಕೈಗೊಳ್ಳಬಹುದು, ಪ್ರಕಟಿಸಬಹುದು. ಸಿಎಂ ಜಾತಿ ಗಣತಿ ವರದಿ ಏನು ಸಲ್ಲಿಕೆ ಆಗಿತ್ತು, ಅದಾದ ನಂತರ ಒಂದಷ್ಟು ಪ್ರಕ್ರಿಯೆಗಳೇನಿರುತ್ತೆ, ಆ ಪ್ರಕ್ರಿಯೆಗಳು ನಡೆದಿದೆ. ಈಗ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಮುಂದಕ್ಕಿಟ್ಟು ಅನುಷ್ಠಾನ ತರೋದು ಒಂದೇ ಬಾಕಿ ಇರೋದು. ಹಾಗಾಗಿ ನಾಳೆ ಅನುಷ್ಠಾನಕ್ಕೆ ತರಬಹುದು ಅನ್ನೋ ನಿರೀಕ್ಷೆಗಳ ನಡುವೆ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳಾಗ್ಬೋದು, ಯಾರ್ಯಾರು ಏನೇನು ಹೇಳಬಹುದು, ಕೊನೆಗೆ ಒಮ್ಮತದ ನಿರ್ಧಾರಕ್ಕೆ ಬಂದು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಕಾಂಗ್ರೆಸ್ನವರು ವಾಗ್ದಾನ ಕೊಟ್ಟಿದ್ರು, ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ. ಸಿಎಂ ಸಿದ್ದರಾಮಯ್ಯನವರು ಅಂತೂ ಇದನ್ನು ತೀರಾ ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿದ್ರು. ಕೆಲವರಿಗೆ ಅವರದೇ ಪಕ್ಷದಲ್ಲಿ ಬೇಡ ಬೇಕು ಅನ್ನೋದು ಎರಡೂ ಥರದ್ದು ವಿಚಾರಗಳಿರೋದ್ರಿಂದ ನಾಳೆ ಸಚಿವ ಸಂಪುಟ ಸಭೆಯ ಬಗ್ಗೆ ಎಷ್ಟು ಮಟ್ಟಿಗೆ ಕುತೂಹಲ ಇದೆ ಅಂತ ರಾಕೇಶ್? ನೀತಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ತಾನು ಕೊಟ್ಟಿದ್ದಂತಹ ಭರವಸೆಯನ್ನ ಈಡೇರಿಸುವಂತ ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ. ನಾಳಿನ ಸಂಪುಟ ಸಭೆಯಲ್ಲಿ ಇದನ್ನ ಮಂಡನೆ ಮಾಡಿ ಅಂಗೀಕರಿಸುವಂತಹ ನಿರ್ಧಾರಕ್ಕೆ ಬಂದಿದೆ. ಈ ಹಿಂದೆ ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡಿದ ಬದ್ಧತೆಯ ಮೇಲೆ ಕಾಂಗ್ರೆಸ್ ಈ ವ್ಯವಸ್ಥೆಯನ್ನ ಜಾರಿ ತರುವುದಕ್ಕೆ ಮುಂದಾಗಿತ್ತು. ಜಾತಿ ಗಣತಿ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿತ್ತು. 2015ರಲ್ಲಿ ಈ ವರದಿಯನ್ನು ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಕಾಂತರಾಜ್ ಅವರು ಈ ವರದಿಯನ್ನ ರೆಡಿ ಮಾಡಿಕೊಟ್ಟಿದ್ರು. ಅದಾದ ನಂತರ ಕಳೆದ ವರ್ಷದಲ್ಲಿ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಒಂದಷ್ಟು ಪರಾಮರ್ಶೆಯನ್ನ ಮಾಡಿ ಹೊಸ ಅಂಶಗಳನ್ನ ಸೇರಿಸಿ ಮೀಸಲು ವರ್ಗೀಕರಣದಲ್ಲಿ ಆಗಿದ್ದಂತಹ ಲೋಪದೋಷಗಳನ್ನ ಸರಿಪಡಿಸಿ ಅದನ್ನ ಮತ್ತೊಮ್ಮೆ ಸರ್ಕಾರಕ್ಕೆ ಪೂರ್ಣಗೊಳಿಸಿ ಹಸ್ತಾಂತರ ಮಾಡಿದ್ರು. ಅದಾದ ನಂತರದಲ್ಲಿ ಜಾತಿ ಗಣತಿಯನ್ನ ಸ್ವೀಕಾರ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಂದೆ ಹಲವು ಪ್ರಶ್ನೆಗಳು ಎದುರಾಗಿದ್ದು, ಪ್ರಬಲ ಸಮುದಾಯಗಳು ಇದನ್ನ ವಿರೋಧ ಮಾಡಿದ್ದವು. ಸಮರ್ಪಕವಾದ ವೈಜ್ಞಾನಿಕ ರೀತಿಯಲ್ಲಿ ಜಾತಿ ಗಣತಿಯನ್ನ ಮಾಡಿಲ್ಲ ಅನ್ನುವಂತ ವಿಚಾರ ಮುಂದಿಟ್ಟುಕೊಂಡು ವಿರೋಧವನ್ನ ವ್ಯಕ್ತಪಡಿಸಿ ಮತ್ತೊಮ್ಮೆ ಗಣತಿಯನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಹೇರಿದ್ರು. ಆದ್ರೆ ಅವೆಲ್ಲಾ ವಿಚಾರಗಳನ್ನ ಮೆಟ್ಟಿ ನಿಂತಿರುವಂತಹ ಸರ್ಕಾರ ಈಗ ಜಾತಿ ಗಣತಿಯನ್ನ ಸ್ವೀಕಾರ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಅಂದ್ರೆ ಸ್ವೀಕಾರ ಅಂದ್ರೆ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡಿ ಅದನ್ನು ಅಂಗೀಕರಿಸುವ ರೀತಿಯಲ್ಲಿ ಮತ್ತು ಅದನ್ನು ಯಾವ ರೀತಿ ಜಾರಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ರೀತಿಯ ಚರ್ಚೆ ನಡೆದ ಬಳಿಕ ಒಂದು ವೇಳೆ ಇಲ್ಲಿರುವಂತಹ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವುದಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಮಹತ್ತರವಾದಂತಹ ಮಾತುಕತೆ ನಡೆದಿದೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ 69% ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಕೆ ಮಾಡಲಾಗಿದೆ. ನೆರೆಯ ಆಂಧ್ರದಲ್ಲೂ ಕೂಡ ಇದೇ ರೀತಿಯ ಪ್ರಮಾಣ ಏರಿಕೆ ವಿಚಾರದಲ್ಲೂ ಕೂಡ ಪರಿಶೀಲನಾ ಹಂತದ ಕಾರ್ಯ ನಡೀತಾ ಇತ್ತು. ಅದನ್ನು ಕೂಡ ಜಾರಿ ಮಾಡುವಂತ ಯೋಚನೆಯನ್ನ ಒಳಗೂಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಈಗ ಸಂಪುಟ ಒಪ್ಪಿಗೆ ಮಾಡಿಕೊಂಡದ್ದೇ ಆದಲ್ಲಿ 73% ಮೀಸಲಾತಿ ಪ್ರಮಾಣವನ್ನು ಏರಿಕೆ ಮಾಡಿ ಜಾರಿ ಮಾಡುವಂತ ಶಿಫಾರಸನ್ನು ಮಾಡುವುದಕ್ಕೆ
ಚಿಂತನೆಯನ್ನ ಮಾಡ್ತಾ ಇದೆ. ಇದನ್ನ ಕೇಂದ್ರ ಸರ್ಕಾರದ ಸಮ್ಮತಿಗೆ ಕಳಿಸುವಂತ ಯೋಚನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೆ ಇವೆಲ್ಲದರ ಜೊತೆಗೆ ಈಗಿರುವಂತ ವರದಿಯನ್ನ ಒಪ್ಪಿಕೊಂಡಲ್ಲಿ ಅದರ ಅನುಷ್ಠಾನ ಹೇಗೆ ಅನ್ನೋದರ ಕುರಿತು ಕೂಡ ಚರ್ಚೆಯನ್ನ ಮಾಡಲಿದೆ. ಅಲ್ಲಿ ಸಮಿತಿಯನ್ನ ರಚನೆ ಮಾಡಿ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು, ಅನುಷ್ಠಾನದ ಸಮಯದಲ್ಲಿ ಆಗುವಂತಹ ಲಾಭ ನಷ್ಟಗಳು, ಲೋಪದೋಷಗಳು ಏನೇನು ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸಿ ಆ ನಂತರದಲ್ಲಿ ಅದರ ಜಾರಿ ಮಾಡುವುದರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಕಳೆದ 10 ವರ್ಷಗಳ ಅವಧಿಯಿಂದ ಆಗಿರುವಂತಹ ಈ ಜಾತಿ ಗಣತಿ ಸಮೀಕ್ಷೆ ವರದಿಯನ್ನ ಈಗ ಅಂತಿಮವಾಗಿ ಜಾರಿಗೊಳಿಸುವಂತ ನಿರ್ಧಾರಕ್ಕೆ ಬಂದಿದೆ. ವರದಿಯನ್ನ ಮಂಡನೆ ಮಾಡಿಕೊಂಡು ಅನುಷ್ಠಾನ ಮಾಡುವಂತಹ ಬದ್ಧತೆಯನ್ನು ತೋರಿಸುವ ಪ್ರಯತ್ನವನ್ನ ಮಾಡ್ತಿದೆ. ಆ ಮುಖಾಂತರ ಬಿಜೆಪಿಗೆ ಪರ್ಯಾಯವಾಗಿ ತಾನು ಬಡವರ ಪರ ಇದ್ದೇನೆ ಅನ್ನುವ ಮಾತನ್ನ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಿತ್ತು, ಅದನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಹೋಗುವಂತ ನಿರ್ಧಾರವನ್ನ ಮಾಡಿ ಮತ್ತೊಮ್ಮೆ ತನ್ನ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವ ಪ್ರಯತ್ನವನ್ನ ಮಾಡ್ತಿದೆ. ಹಾಗೆ ಸಾಮಾಜಿಕ ತಾರತಮ್ಯದ ವ್ಯವಸ್ಥೆಯಲ್ಲಿ ಇದುವರೆಗೆ ಆಗಿದ್ದಂತ ವ್ಯತ್ಯಾಸವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮಾತ್ರ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನುವಂತ ವಿಶ್ಲೇಷಣೆ ಕೂಡ ಮಾಡಲಾಗ್ತಾ ಇದೆ. ಸರ್ಕಾರ ಕಳೆದ 2-3 ಬಾರಿಯೂ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ಇದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮೊನ್ನೆ ದಿನ ನಡೆದಂತ ಎಐಸಿಸಿಯ ರಾಷ್ಟ್ರೀಯ ಅಧಿವೇಶನದಲ್ಲಿ ಪಕ್ಷದ ವರಿಷ್ಠರ ಸಹಮತಿಯನ್ನ ಪಡೆದು ಇದ್ದಂತಹ ವಿರೋಧಗಳನ್ನ ಬದಿಗೊತ್ತಿ ಅದನ್ನ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡಿ ಅಲ್ಲಿಂದಲೇ ಸಂದೇಶವನ್ನು ರವಾನೆ ಮಾಡಿಸುವ ಮುಖಾಂತರ ಇದ್ದಂತ ಅಡೆತಡೆಗಳನ್ನ ನಿವಾರಿಸಿಕೊಂಡು ಈಗ ಅಧಿಕೃತವಾಗಿ ವರದಿಯನ್ನ ಮಂಡನೆ ಮಾಡಿ ಅನುಷ್ಠಾನಗೊಳಿಸುವಂತ ಪ್ರಯತ್ನಕ್ಕೆ ಅಂತಿಮ ನಿರ್ಧಾರವನ್ನ ಮಾಡಿಕೊಂಡು ಹೆಜ್ಜೆ ಇಡ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ನೀತಿ. ಓಕೆ ರಾಕೇಶ್, ಈಗ ಅನುಷ್ಠಾನ ಅನ್ನೋದೇ ಆಗಿದ್ರೆ ಕಾಂಗ್ರೆಸ್ಗೆ ಏನೆಲ್ಲ ಸವಾಲುಗಳು ಎದುರಾಗಬಹುದು ಅಂತ? ಯಾಕಂದರೆ ಜಾತಿಗಣತಿ ವಿಚಾರ ಬಂದಾಗ ಸ್ವಪಕ್ಷದಲ್ಲೇ ಒಂದಷ್ಟು ರೀತಿಯಾದಂಥ ಬೇಕು ಬೇಡ ಅನ್ನೋ ಚರ್ಚೆಗಳು ಕೂಡ ಎದುರಾಗಿದ್ವು. ಇದೊಂದು ಜೇನುಗೂಡು, ಕೈ ಹಾಕೋದು ಬೇಕಾ, 2 ವರ್ಷ ಸುಭದ್ರವಾಗಿ ಸರ್ಕಾರ ಇದೆ, ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದೇನೋ ಅಂತ. ಏನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂತ? ಈಗಾಗಲೇ ನಾನು ಹೇಳಿದ ಹಾಗೆ ಪಕ್ಷಕ್ಕೆ ಮೇಜರ್ ಆಗಿ ಎದುರಾಗಿರುವಂತ ಸವಾಲು ಪ್ರಬಲ ಸಮುದಾಯಗಳಿಂದ ಆಗಿದ್ದಂತ ವಿರೋಧ. ಅಂದ್ರೆ ಜಾತಿ ಸಮೀಕರಣದಲ್ಲಿ ಈಗಿರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿನ ದಲಿತ ಸಮುದಾಯವೇ ಅತಿ ದೊಡ್ಡ ಸಮುದಾಯ ಅಂತ ಗುರುತಿಸಿಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದಾಗಿ ಉಳಿದ ಸಮುದಾಯಗಳು ಅದನ್ನ ಒಪ್ಪಿಕೊಳ್ಳುವಂತ ಸಾಧ್ಯತೆಗಳಿಲ್ಲ. ಈ ಹಿಂದೆ ಕೂಡ 1-2 ಬಾರಿ ವರದಿಯಲ್ಲಿನ ಅಂಶಗಳು ಬಹಿರಂಗಗೊಂಡಂತ ಅಂದ್ರೆ ಲೀಕ್ ಆಗಿದ್ದ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಆಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಎರಡೂ ಕೂಡ ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಸಮೀಕರಣವನ್ನ ಜಾತಿ ಜನಗಣತಿಯ ವಿಚಾರವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಹೇರಿದ್ರು. ಈಗ ಆ ಸವಾಲನ್ನ ಮೀರಿ ನಿಲ್ಲುವಂತ ಯೋಚನೆಯನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ. ಹೈಕಮಾಂಡ್ ನಿಂದಲೇ ಈ ವಿಚಾರವನ್ನ ಸ್ಪಷ್ಟೀಕರಣ ಮಾಡಿಸಿ ಯಾವ ಸಮುದಾಯಕ್ಕೂ ಕಾಂಗ್ರೆಸ್ಸಿನ ಮೂಲ ತತ್ವಕ್ಕೆ ಮತ್ತು ಅದರ ಘೋಷಣೆಗೆ ಎಲ್ಲೂ ಕೂಡ ಲೋಪವಾಗದ ರೀತಿಯಲ್ಲಿ ನಡೆದುಕೊಳ್ಳೋದಕ್ಕೆ ಸಹಕಾರ ಮಾಡಿಸಬೇಕು ಅನ್ನುವಂತ ಆದೇಶವನ್ನ ಕೊಡಿಸಿಕೊಂಡು ಹೊರಟಿದೆ. ಹೀಗಾದಲ್ಲಿ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ಜಾತಿ ವನಗಣತಿಯ ಈ ವರದಿಯನ್ನ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳವನ್ನ ಮಾಡುವಂತ ಯೋಚನೆಯನ್ನ ಮಾಡಿಕೊಂಡಿದೆ. ಇದರಿಂದ ಪಕ್ಷದ ಮತ ಬ್ಯಾಂಕ್ ಗಟ್ಟಿಯಾಗಲಿದೆ. ಹಾಗೆ ಪರಿಣಾಮಕಾರಿಯಾದಂತಹ ಜನ ಸಹಯೋಗದ ವ್ಯವಸ್ಥೆಯನ್ನ ಕಾಂಗ್ರೆಸ್ ಹೊಂದಿಕೊಂಡಿದೆ ಅನ್ನೋದನ್ನ ತೋರಿಸುವುದಕ್ಕೆ ಇದು ಕೂಡ ಒಂದು ಮಾನದಂಡವಾಗಲಿದೆ ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈ ವರದಿಯನ್ನ ಅನುಷ್ಠಾನ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೆ. ವಿರೋಧಗಳು ಎಲ್ಲಾ ವರದಿಗಳಲ್ಲೂ ಇದ್ದೇ ಇರುತ್ತೆ. ಆದ್ರೆ ನಾವು ಘೋಷಣೆ ಮಾಡಿದ ಹಾಗೆ ತಳಮಟ್ಟದ ಸಮುದಾಯಗಳನ್ನ ಕಾಂಗ್ರೆಸ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುವ ವಾಗ್ದಾನ ಏನಿತ್ತು ಅದನ್ನ ಪೂರೈಸಿದ್ದೇವೆ ಅನ್ನೋದನ್ನ ತೋರಿಸಲೇಬೇಕಾದಂತಹ ಒಂದು ಬದ್ಧತೆಯನ್ನ ಕಾಂಗ್ರೆಸ್ ಪ್ರದರ್ಶನ ಮಾಡೋದಕ್ಕೋಸ್ಕರ ಈ ಪ್ರಯೋಗವನ್ನ ಅಂದ್ರೆ ಇಲ್ಲಿನ ಈ ವರದಿ ಅನುಷ್ಠಾನದ ಜವಾಬ್ದಾರಿಯನ್ನ ಹೊತ್ತು ಮುನ್ನಡೆಯುವಂತ ಯೋಚನೆಯನ್ನ ಮಾಡ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.